ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡುವ ಮುಖಾಂತರ ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ. ನಾವಿವತ್ತು ಕೊಟ್ಟಿರೋದು ಏನಪ್ಪ ಅಂತಂದರೆ ಬೇಬಿಕಾರ್ನ್ ಮಂಜೂರಿ. ಗೊತ್ತಲ್ವ, ಬೇಬಿಕಾರ್ನ್ ಗೋಬಿ ಮಂಜೂರಿ. ಇವತ್ತು ನಾನು ಮತ್ತು ನಮ್ಮ ಮಾವ ಪೂಜಾ 3 ಜನ ಸೇರಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಯಾವ ರೀತಿ ಬರುತ್ತೆ, ತಿನ್ನೋಕ್ಕಾಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನಾನಂತೂ ಇದೇ ಫಸ್ಟ್ ಟೈಮು ಜೋಳದಲ್ಲಿ ತಿಂತಾ ಇರೋದು. ನೋಡಿ ಹೇಗಿರುತ್ತೆ ಏನು ಅಂತ ಮುಂದುವರ್ಸೋಣ ವಿಡಿಯೋನ ನೋಡಿ. ನಾವು ಗೋಬಿ ಮಂಚೂರಿನ ಈ ರೀತಿನೂ ಮಾಡ್ಬೋದು. ಮುಸ್ಕಿನ ಜೋಳದ್ದು ಎಳ್ಸಿರುತ್ತಲ್ಲ, ಈ ರೀತಿ ಸಣ್ಣ ಕಟ್ ಮಾಡಿಕೊಂಡು ಆರ್ ಪೌಡ್ರು, ಮೈದಾ ಹಿಟ್ಟು ಮತ್ತು ಅಕ್ಕಿ ಎಲ್ಲ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ಉಪ್ಪು ಆಮೇಲೆ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋದು. ಆಮೇಲೆ ನೋಡ್ತಿದ್ಯಾ, ನೋಡಿ ಈ ಥರ. ನೋಡಿ ಈ ರೀತಿ ಜಾಸ್ತಿ ನೀರನ್ನು ಹಾಕೋಬಾರ್ದು. ಈ ರೀತಿ ಮೀಡಿಯಮಲ್ಲಿ ಈ ರೀತಿ ಬರಬೇಕಿಟ್ಟು ಮೀಡಿಯಮಲ್ಲಿ. ಆಮೇಲೆ ಸಣ್ಣ ಸಣ್ಣಕ್ಕೆ ನಮ್ಗೆ ಎಷ್ಟಪ್ಪ ಬೇಕಷ್ಟಪ್ಪ ಬಿಡ್ಕೋಬೋದು. ನನಗೂ ಗೊತ್ತಿರಲಿಲ್ಲ, ಇವಾಗ ತಾನೇ ಫಸ್ಟ್ ಟೈಮ್ ನಾವು ಮಾಡ್ತಿರೋದು. ಅಪ್ಪ ಮಾಡಿತ್ತು ಅಂತ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಅಪ್ಪ ಮಗಳು ಎಲ್ಲದಕ್ಕೂ ತಯಾರಿ ಮಾಡ್ತಾ ಇದ್ದಾರೆ ಖಾರ ಆಡಿಸೋದಕ್ಕೆ. ಗೊತ್ತಾ, ಶುಂಠಿನ ಹಾಗೆ ಹಾಕ್ಬಿಟ್ರೆ ಬೇಗ ನುರಿಯಲ್ಲ, ಅದಕ್ಕೋಸ್ಕರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಪುದೀನ ಹಾಕಿದ್ರು ಟೇಸ್ಟ್ ಕೊಡುತ್ತೆ ಅಂತೇಳಿ ಜಾಸ್ತಿ ಹಾಕ್ಬಿಟ್ರು ಅದು ಒಂಥರ ಸ್ಮೆಲ್ ಬಂದುಬಿಡುತ್ತೆ, ಗಮ್ ಅನ್ನುತ್ತಲ್ಲ ಅದು. ಅದಕ್ಕೋಸ್ಕರ ಪುದೀನೂ ಹಾಕೋತಿದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿನೂ ಕೂಡ ಪೇಸ್ಟ್ ಮಾಡ್ಕೊಳಕ್ಕೆ ಹಾಕೋತಿದ್ದೀನಿ. ಇದು ಮಸಾಲೆಗೆ ಅಂತೇಳಿ ಆರ್ ಪೌಡ್ರು ಕಲಿಸ್ಕೊಂಡು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಉಪ್ಪು ಪುಡಿನೂ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 2 ಸ್ಪೂನು ಆಡಿಸ್ಕೊಂಡ್ವಲ್ಲ ಅದನ್ನು ಸ್ವಲ್ಪ ಹಾಕೋಬೇಕು, 1 ಸ್ಪೂನಷ್ಟು. ನೆಕ್ಸ್ಟು ಇನ್ನು ಇದು ಮಸಾಲೆಗೆ ಏನೇನು ಬೇಕು ಅಂದರೆ ರೆಡ್ ಚಿಲ್ಲಿ ಸಾಸು, ಇದು 1 2 ಸ್ಪೂನ್ ಅಷ್ಟು ಹಾಕೋಬೇಕು. ಇದು ರೆಡಿನೇ ತಗೊಬಂದಿದ್ದೀವಿ ಪ್ಯಾಕೆಟಲ್ಲಿ. ನೆಕ್ಸ್ಟು ಸೋಯಾ ಸಾಸು ಅಷ್ಟೇ 2 2 ಸ್ಪೂನ್ ಹಾಕ್ಕೋಬೇಕಂತೆ. ನೆಕ್ಸ್ಟು ಟೊಮೊಟೊ ಸಾಸ್. ಇದೇನಿದ್ರು ಇದು ಮಸಾಲೆಗೆ. ಇದನ್ನು ಬೇಯಿಸಿಟ್ಕೋಬೇಕು. ಯಾವ ರೀತಿ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ, ಹಾಗೆ ಮಾಡಿದ್ದು ಅಪ್ಪ. ಇವಾಗ ಟ್ರೈ ಮಾಡ್ತಿದ್ದೀವಿ ನಾವು. ಯಾವ ರೀತಿ ಬರುತ್ತೆ ಟೇಸ್ಟು ನೋಡಿ ಹೇಳ್ತೀವಿ. ಇಷ್ಟ ಆದರೆ ನೀವು ಟ್ರೈ ಮಾಡಿ ನೋಡಿ. ಸೋಯಾಬೀನ್ ಸಾಸು ಹಾಕಿದ್ದೀವಿ 2 ಸ್ಪೂನಷ್ಟು. ಇದು ಅಷ್ಟೇ ರೆಡ್ ಚಿಲ್ಲಿ, ಇದು 1 ಸ್ಪೂನು 2 ಸ್ಪೂನಷ್ಟು ಹಾಕೋಬೇಕು. ನೆಕ್ಸ್ಟು ಕಿಸನ್ನು ಟೊಮೊಟೊ ಸಾಸ್, ಇದು ಓಪನ್ ಮಾಡಿ. ನೆಕ್ಸ್ಟು ಟೊಮೊಟೊ ಸಾಸು ಅಷ್ಟೇ 1 2 ಸ್ಪೂನಷ್ಟು. ಇದು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೋಬೇಕು. ಇದು ಗರಂ ಮಸಾಲೆ, ಕಿಚನ್ ಕಿಂಗು, ಇದನ್ನು ಚೆನ್ನ ಮಸಾಲೆ. ಇದು ಫುಲ್ಲು ಎಲ್ಲ ಮಿಕ್ಸದು. ಅವರು ಅಡುಗೆ ಮಾಡೋಕೆ ಕಲ್ತಿದ್ದಾರಲ್ಲ, ಅವ್ರು ಮಾಡ್ಕೊಬಂದಿದ್ರು. ಅದಕ್ಕೋಸ್ಕರ ಮನೇಲಿ ಇಟ್ಕೊಂಡಿದ್ದೀವಿ. ರೆಡಿಯಾಗಿತ್ತಲ್ಲ ಅದನ್ನು ಹಾಕ್ತಿದ್ದೀವಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದನ್ನು ಬೇಯಿಸ್ಕೋಬೇಕು. ಇದು ಸ್ವಲ್ಪ ಬೇಯಬೇಕಲ್ವ ಟೇಸ್ಟ್ ಕೊಡೋಕ್ಕೆ. ಹಸಿ ಇರುತ್ತಲ್ಲ ಎಲ್ಲ ಮಸಾಲೆ, ಬೇಯಿಸ್ಕೋಬೇಕು. ಇದನ್ನು ಸ್ವಲ್ಪ ಈ ರೀತಿ ಗಟ್ಟಿ ಆಗ್ತಿದೆ ಅಂದಾಗ, ನಾವು ತೆಳ್ಳೆ ಆಗಬೇಕು ಅಂತಂದಾಗ ಈ ರೀತಿ ನೀರು ಹಾಕ್ಕೊಂಡು, ಗೊತ್ತಾಗುತ್ತಲ್ಲ ನಮ್ಗಳಿಗೆ, ಅಡುಗೆ ಮಾಡಿರ್ತೀವಲ್ಲ ಗೊತ್ತಾಗಿರುತ್ತಲ್ಲ, ಸ್ವಲ್ಪ ಇದು ತೆಳ್ಳೆನೇ ಬರಬೇಕು. ಆಮೇಲೆ ಅದು ಸ್ವಲ್ಪ ನೀರು ಹಾಕೊಂಡಿರ್ತೀವಲ್ಲ ಸೆಪ್ಪೆ ಆಗುತ್ತೆ ಅಂತೇಳಿ ಉಪ್ಪು ಹಾಕ್ಕೋಬೇಕು. ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡ್ರೆ ಒಳ್ಳೆಯದು, ಕಲರ್ ಬರುತ್ತೆ. ಅದು ತೆಳ್ಳಗೆ ಇರಬೇಕದು, ಅದಕ್ಕೋಸ್ಕರ ನೀರು ಹಾಕ್ಕೊಂಡೆ ನಾನು. ಗೊತ್ತಾಗುತ್ತಲ್ಲ ಗಟ್ಟಿ ಇದ್ದಾಗ ಹೇಗೆ, ತೆಳ್ಳೆ ಇದ್ದಾಗ ಹೇಗೆ ಅಂತ ಗೊತ್ತಾಗುತ್ತಲ್ಲ. ತೆಳ್ಳೆ ಬರೋವರೆಗೂ ಸ್ವಲ್ಪ ನೀರು ಹಾಕ್ಕೋಬೇಕು. ಆಮೇಲೆ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು. ಈಗ ನೀರು ಹೆಚ್ಚಾಗ ಸ್ವಲ್ಪ ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ ಉಪ್ಪಿನ ಪುಡಿನೂ ಹಾಕ್ಕೋಬೇಕು. ಆಮೇಲೆ ಟೇಸ್ಟ್ ನೋಡಬೇಕು, ಸ್ವಲ್ಪ ಬೇಕು ಅಂದರೆ ಉಪ್ಪಿನ ಪುಡಿ ಹಾಕ್ಕೋಬೇಕು. ಅದಕ್ಕೋಸ್ಕರ ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. ನಮಗೆ
ನಾನು 2 ಸ್ಪೂನ್ ಹಾಕ್ಕೊಂಡೆ. ನಿಮಗೆ ಜಾಸ್ತಿ ಖಾರ ತಿನ್ನಬೇಕು ಅನ್ಸೋರು ಬೇಕಾದ್ರೆ ನಿಮ್ಗೆ ಖಾರ ಬೇಕು ಅಂದರೆ ಖಾರ ಎಷ್ಟು ಬೇಕಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೋಬೋದು. ನಮ್ಮನೆ ಜಾಸ್ತಿ ಯಾರು ಖಾರ ಬೇಡ ಅಂತ ಹೇಳ್ತಿದ್ದಾರೆ. ನಾನು ಅದಕ್ಕೋಸ್ಕರ ಖಾರ ಆಗಿರಲಿಲ್ಲ ಇದು ಮಸಾಲೆ. ಎಣ್ಣೆ ಕಾಯೋಕ್ಕೆ ಅಂತ ಇಟ್ಟಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೇಲೆ ಹಾಕೋಕ್ಕೆ ಅಂತ ಹೇಳಿ. ಎಲ್ಲ ರೆಡಿ ಆಗ್ತಿದೆ ಇವಾಗ. ತುಂಬ ಚೆನ್ನಾಗಿ ಬರ್ತಿದೆ. ನೋಡ್ತೀನಿ ಯಾವ ರೀತಿ ಅದು ಬೆಂದಾದ್ಮೇಲೆ ಸ್ವಲ್ಪ ಒಂದು ತಿಂದು ನೋಡ್ತೀನಿ ಯಾವ ರೀತಿ ಇದೆ ಅಂತ. ಸೊ ಇವಾಗ ಸ್ವಲ್ಪನೇ ಬಿಟ್ಟಿದ್ದೀನಿ. ನಾನೇ ಫಸ್ಟ್ ಟೈಮೇ ಮಾಡ್ತಿರೋದು. ನೋಡೋಣ ಹೇಗೆ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ರಾಜು? ಹೌದು, ಫಸ್ಟ್ ಟೈಮ್ ಮಾಡಿರೋದು ಪೂಜಾ ಅವ್ರ ಅಪ್ಪಂದು ಹೇಳಿಸ್ಕೊಂಡು. ಬಿಡಿ ಬೇಗ. ಇಲ್ಲಿ ನೋಡಿ, ನೀವೇ ನೋಡ್ತಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ನೋಡ್ತಿದ್ದೀರಲ್ಲ, ಗರಂ ಆಗಿದೆ. ಅದು ನಿಂಗೂ ಚೆನ್ನಾಗಿತ್ತಾ? ಪರವಾಗಿಲ್ಲ, ಚೆನ್ನಾಗಿತ್ತಾ? ಕೋಸ್ ಬೆಟರ್, ಇದು ಚೆನ್ನಾಗೈತೆ? ಕೋಸ್ ಚೆನ್ನಾಗಿರುತ್ತಾ? ಎರಡು ಚೆನ್ನಾಗವೆ. ಹೌದಾ? ಇದು ಚೆನ್ನಾಗಲ್ವ? ಏನೊಂಥರ ಟೇಸ್ಟು. ಹೊಸ್ದಾಗಿ ತಿಂತೀರ ನಾನು. ಹೌದು. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಮತ್ತು ಪೊಟ್ಟೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಬೇಗ ಉಪ್ಪು ಹಾಕೊಂಡ್ರೆ ಈರುಳ್ಳಿಗೆ ಬೇಗ ಬೇಯುತ್ತೆ ಅಂತ ಸ್ವಲ್ಪ ಹಾಕೋತಾ ಇದ್ದೀನಿ. ಪೇಸ್ಟ್ನ ಈರುಳ್ಳಿ ಜೊತೆ ಹಾಕೋತಿದ್ದೀನಿ. ಒಂದು 2-3 ಸ್ಪೂನು. ಇವಾಗ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನ ಈಗ ಇದ್ರ ಜೊತೆ ಹಾಕ್ತಿದ್ದೀನಿ. ನಮ್ಗೆ ಎಷ್ಟು ಜನಕ್ಕೆ ಬೇಕು ಅಷ್ಟು ಚೆನ್ನಾಗಿ ಗೊತ್ತಾಗುತ್ತಲ್ಲ. ನಾವೊಂದು 6-7 ಜನ ಇದ್ದೀವಿ. ಸೊ ನಾನು ಒಂದು 7 ಚಮಚ 8 ಚಮಚ ಹಾಕೋತಾ ಇದ್ದೀನಿ. ಮಸಾಲೆಗೆ ಟೊಮೊಟೊ ಸಾಸು ಹಾಕೋತಿದ್ದೀನಿ. ಆಮೇಲೆ ಸಾಯ ಸಾಸು ಹಾಕೋತಿದ್ದೀನಿ. ಎಲ್ಲ ರೆಡಿ ಆಗಿದೆ. ಇವಾಗ ಮಸಾಲೆಗೆ ಗೋಬಿನ ಹಾಕ್ತಿದ್ದೀನಿ. ಯಾವ ರೀತಿ ಬಂದಿದೆ ನೀವೇ ನೋಡ್ತಿದ್ದೀರಾ. ನೋಡಿ, ನಿಮ್ಗೆ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ. ಬಾಣಲೆ ಅರ್ಜೆಂಟಿಗೆ ಸಿಗಲಿಲ್ಲ ಅಂತ ಹೇಳಿ ನಾವು ಇದಕ್ಕೆ ಮಾಡ್ಕೊಂಡ್ವಿ. ಯಾವುದಾದ್ರೆ ಏನಲ್ವಾ, ಇವಾಗ ರೆಡಿ ಆಗಿದೆ. ಇವಾಗ ಎಲ್ಲರೂ ಒಟ್ಟಿಗೆ ಹಾಕ್ಕೊಂಡು ಇವಾಗ ಟೇಸ್ಟ್ ಮಾಡಿ ತಿಂತಾ ಇರೋದೆ. ಇವಾಗ ಪ್ಲೇಟ್ ತಗೋತಿದ್ದೀನಿ ಎಲ್ರಿಗೂ. ಚೆನ್ನಾಗೈತಾ ದಿವಿ? ಕುಳ್ಳಿ ಚೆನ್ನಾಗೈತೀನಿ. ಗೋಬಿ ತಗೊಬಂದ್ರು ಪೂಜಾ ಅವರು ಆಚೆಗೆ ಕೂತ್ಕೊಂಡು ತಿನ್ನೋಣ ಅಂತ. ನೋಡಿ ನೋಡಿ ಸರ್, ಪರವಾಗಿಲ್ವಾ? ಚೆನ್ನಾಗೈತೆ. ನಾನಂತೂ ಜೋಳದ ಇದೆ ಫಸ್ಟು ತಿಂತಾ ಇರೋದು. ಹಂಗೈತೆ, ಚೆನ್ನಾಗಿ ಬಂದಿದೆ. ಒಂಥರ ಡಿಫ್ರೆಂಟು. ಟ್ರೈ ಮಾಡಿ ನೀವು. ನಮಗಂತೂ ತುಂಬ ಇಷ್ಟ ಆಯಿತು. ಎಲ್ಲ ಅವರೂ ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡಿ, ಟ್ರೈ ಮಾಡಿ, ಹೆಂಗೈತೆ ಅಂತ ಕಮೆಂಟ್ ಮಾಡಿ. ಟೇಸ್ಟ್ ತಿನ್ನೋಕ್ಕಾಗಲ್ಲ, ಆದರೂ ನೋಡ್ಬಿಟ್ಟು ಹೇಳಿ. ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಚೆನ್ನಾಗಿ ಬಂದರೆ ಆಮೇಲೆ ಕಮೆಂಟ್ ಮಾಡೋಕ್ಕಾಗೋದಲ್ವ? ನಾವು ಮಾಡಿರೋದು ನೀವು ಟೇಸ್ಟ್ ನೋಡಿ ಅಲ್ವಲ್ಲ, ಹಾಗಾಗಿ ಹೆಂಗೆ ಹೇಳೋಕ್ಕಾಗುತ್ತೆ ಅವರು ಕಮೆಂಟ್ ಮಾಡಿ. ಹಾಂ.